ಗೈಸ್ 2 ತಿಂಗಳಾಯ್ತು ಅಂತ ಹೇಳಿ ಮಳೆ ಬಂದು ಅಲ್ಲಿ ಕಾಮಿಡಿ ಕಿಲಾಡಿಲಿ ಅವರು ಕಾಮಿಡಿ ಮಾಡ್ತಿರ್ತಾರೆ. ಕಡೆ ಸೈಡಿಂದ ದಾರಿ ಐತೆ, ಮೇಲ್ಗಡೆ ಕರೆಂಟ್ ಇಲ್ಲ ಗೈಸ್. ಸೊ ಅಕ್ಕಪಕ್ಕ ಯಾರು ಇಲ್ಲ ಗೈಸ್. ಅವನ ಹೆಸರು ಬಂದು ಮಲ್ಲೇಶ್ ಅಂತ. ಸೊ ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವಿಡಿಯೋ. ನಾನು ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಮದ್ದೂರಿಂದ. ಸೊ ಮದ್ದೂರಿಗೆ ಎಂತಕ್ಕೆ ಬಂದಿದ್ದು ಅಂದರೆ ಕೆಲಸದ ಮೇಲೆ ಬಂದಿದ್ದೆ, ಅದಕ್ಕೆ ಹೋಗ್ತಾ ಇದ್ದೀನಿ ಈಗ. ಇವಾಗ ಮದ್ದೂರು ಬಸ್ ಸ್ಟಾಪಿಂದ ಇಳಿದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ತುಂಬ ಬಿಸಿಲಿದೆ ಗೈಸ್. 2 ತಿಂಗಳಾಯ್ತು ಅಂತ ಹೇಳಿ ಮಳೆ ಬಂದು ಅಲ್ಲಿ ಒಂದು ಟೀ ಅಂಗಡಿಗೆ ಹೋಗಿ ಟೀ ಕುಡಿತಿದ್ದೆ. ಆ ಅಣ್ಣನ ಕೇಳಿದೆ, ಆ ಅಣ್ಣ ಹೇಳಿದ್ರು 2 ತಿಂಗಳಾಯ್ತಂತೆ ಮಳೆ ಬಂದು. ಬೆಂಗಳೂರಂತೂ ಬಿಡ್ತಾನೆ ಇಲ್ಲ ಮಳೆ. ಸೊ ಅದಕ್ಕೆ ಇವಾಗ ಹೋಗ್ತಿದ್ದೀನಿ ಈಗ, ಹೋಗಿ ಸಿಗೋಣ ನಿಂತು ಗಾಯ್ಸ್. ಸೊ ಕೆಲಸ ಮುಗೀತು ಗಾಯ್ಸ್, ಹೋಗಿ ಟೀ ಕುಡ್ಕೊ ಬಂದೆ. ಹೋಗ್ತಾ ಇದ್ದೀನಿ. ಮತ್ತು ಬಿಸ್ಕೆಟ್ ತೊಗೊಂಡಿದ್ದೀನಿ ಗಾಯ್ಸ್. ಇದು ಯಾರಿಗೆ ಅಂತ ಹೇಳ್ತೀನಿ. ಫಸ್ಟ್ ಆಫ್ ಆಲ್ ಇವತ್ತು ಒಬ್ಬರನ್ನ ಮೀಟ್ ಮಾಡಿದೆ ಗಾಯ್ಸ್. ಯಾರು ಗೊತ್ತಾ? ಕಾಮಿಡಿ ಕಿಲಾಡಿಲಿ ಅವರು ಕಾಮಿಡಿ ಮಾಡ್ತಿರ್ತಾರೆ. ಅವ್ರನ್ನ ಮೀಟ್ ಮಾಡಿದೆ ಇವತ್ತು. ಒಂದು ನಿಮಿಷ ಗಾಯ್ಸ್, ನೋಡಿ ಗಾಯ್ಸ್, ವ್ಯೂ ತೋರಿಸ್ತೀನಿ. ಚೆನ್ನಾಗೈತೆ, ಸಕ್ಕತ್ತಾಗೈತೆ ನೋಡಿ ಗಾಯ್ಸ್. ಹೆಂಗೈತೆ ಗೊತ್ತಾ? ಇಲ್ಲಿ ಚೆನ್ನಾಗೈತೆ. ನಡ್ಕೊಂಡು ಹೋಗ್ತಾ ಇದ್ದೀನಿ, ಯಾಕಂದರೆ ಇಲ್ಲಿ ಆ ಕಡೆ ಸೈಡಿಂದ ದಾರಿ ಐತೆ. ನಾನು ಈ ಕಡೆ ಸೈಡೇ ಬಂದೆ. ಚೆನ್ನಾಗೈತೆ ನೋಡಿ, ಪಕ್ಷಿಗಳ ಸೌಂಡು ಕೀ 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 ಅಂತ ಕಿರಿಸ್ತವೆ. ಚೆನ್ನಾಗೈತೆ ಗೈಸ್. ಸೊ ಒಬ್ಬರು ಕಾಮಿಡಿ ಕಿಲಾಡಿಲಿ ಒಬ್ರು ಇದ್ದಾರೆ, ಬಸ್ಸು ಅಂತ. ಅವರ ಫುಲ್ ನೇಮ್ ಬಂದು ಬಸವ ಅಂತ. ಇಲ್ಲಿ ಫೋಟೋ ಹಾಕ್ತೀನಿ ಬೇಕಂದ್ರೆ ನೋಡಿ. ಅವ್ರನ್ನ ಇವತ್ತು ಮೀಟ್ ಮಾಡಿದೆ. ಅವ್ರ ಜೊತೆ ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಅವರು ಸ್ವಲ್ಪ ಎಮರ್ಜೆನ್ಸಿ ಶೂಟಿಂಗ್ ಹೋಗ್ತಿದ್ರು ಮಂಗಳೂರಿಗೆ. ಸೊ ಅದಕ್ಕೇ ಬೇರೆ ಫೋಟೋ ಮಾತ್ರ ಹಿಡ್ಕೊಬಂದೆ, ವೀಡಿಯೋ ಮಾಡೋಕ್ಕಾಗಲಿಲ್ಲ. ನಾವು ಅಲ್ಲಿ ಊಟಕ್ಕೆ ಹೋಗಿದ್ವಿ ಗೈಸ್, ಇಲ್ಲಿ ಮದ್ದೂರು ಬಸ್ ಸ್ಟ್ಯಾಂಡ್ ತಾವು ಊಟಕ್ಕೆ ಹೋಗಿದ್ವಿ. ಸೊ ಅವರು ಅಲ್ಲೇ ಬಂದಿದ್ದರು ಊಟ ಮಾಡೋಕ್ಕೆ. ಆವಾಗ ನಾನು ನೋಡ್ಬಿಟ್ಟು ಇದನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ನೋಡಿದೆ. ಬಟ್ ಸಡನ್ನಾಗೆ ನೇಮ್ ಅಂದರೆ ಹೆಸರು ನೆನಪಾಗಿಲ್ಲ. ಆಮೇಲೆ ನೆನಪಾಯಿತು, ಓ ಇವರು ಬಸ್ಸು ಅಲ್ವಾ ಅಂದ್ಬಿಟ್ಟು ಏನು ಮಾಡಿದೆ, ಹೋಗಿ ಫೋಟೋ ಕೇಳಿದೆ ಗೈಸ್. ಫೋಟೋ ಕೇಳಿದ ತಕ್ಷಣ ಒಂದು ಮಾತು ಮಾತಾಡಿಲ್ಲ, ಫೋಟೋ ಕೊಟ್ಟರು. ಫೋಟೋ ಹಾಕ್ತೀನಿ ನಿಮಗೆ, ನೋಡ್ಕೊಳ್ಳಿ. ಅಲ್ಲಿಂದ ಹೋಗಿ ಅವ್ರ ಜೊತೆ ಒಂದು ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೆ. ಸ್ವಲ್ಪ ಅವರು ಬ್ಯುಸಿ ಇದ್ವು ಅಂದ್ಬಿಟ್ಟು ಮಾಡಿರಲಿಲ್ಲ. ಗಾಯ್ಸ್, ನಮ್ಮ ಫ್ರೆಂಡ್ಸ್ಗಳು ಬಂದಿದ್ದಾರೆ, ತೋರಿಸ್ತೀನಿ ನೋಡಿ. ಹಾಯ್. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಂದ ರಾವಣ. ಹಾಯ್ ಮಾಡೋದು. ಮತ್ತು ಇನ್ನೊಂದೇನು ಹೇಳಬೇಕು ಅಂದರೆ, ನಾನು ಏನು ಒಂದು ಡ್ರೀಮ್ ಇಟ್ಕೊಂಡಿದ್ದೀನಿ ಗೈಸ್. ಅದನ್ನು ನಿಮಗೆ ಮುಂದೆ ಹೋಗ್ತಾ ಹೇಳ್ತೀನಿ ಯಾವ ಡ್ರೀಮು ಅಂತ. ಐ ಹೋಪ್ ನಿಮಗೆ ಅದು ಖುಷಿ ಆಗ್ಬೋದು ಅಂತ ಅನಿಸುತ್ತೆ ನನಗೆ. ಸೊ ನೋಡೋಣ ಗೈಸ್, ನನ್ನ ಕೈಲಿ ಆಗುತ್ತೆ, ನಾನು ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಇದು ಡ್ರೀಮು ಒಂದು, ನೋಡೋಣ, ಕಂಪ್ಲೀಟ್ ಮಾಡ್ತೀನಿ. ಅವಾಗಿಂದ ಬಿಡ್ತಾನೆ ಇಲ್ಲ ಗಾಯ್ಸ್. ನೋಡಿ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ ಗಾಯ್ಸ್? ಫೈನಲಿ ಊಟ ಇಸ್ಕೊಂಡು ಹೋಗ್ತಾ ಇದ್ದೀನಿ. ಊಟ ಮತ್ತು ವಾಟರ್ ಬಾಟ್ಲ್ ಇಸ್ಕೊಂಡಿದ್ದೀನಿ, ಅಲ್ಲಿ ಹೋಗಿ ತಿನ್ನೋದು. ಸೊ ಗಾಯ್ಸ್, ಊಟ ಇಸ್ಕೊಂಡು ಬಂದೆ. ಊಟ ಇಸ್ಕೊಂಡಿದ್ದೀನಿ, ನೀರು ಬಾಟ್ಲು ತೊಗೊಂಡಿದ್ದೀನಿ. ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಗೈಸ್, ಯಾಕಂದರೆ ಫುಲ್ಲು ನಾಯ್ಸ್ ಜಾಸ್ತಿ ಇತ್ತು. ನಂತರ ಮೈಕ್ ಬೇರೆ ಇದ್ವಲ್ಲ, ಸೊ ಅದಕ್ಕೆ ಅಲ್ಲಿ ವೀಡಿಯೋ ಮಾಡಿಲ್ಲ. ಇಲ್ಲಿ ಬಂದು ಮಾಡ್ತಾಯಿದ್ದೀನಿ. ಸೊ ಕತೆ ಏನು ಅಂತ ಅಂದರೆ, ಇವತ್ತು ಈ ಬಿಲ್ಡಿಂಗಲ್ಲಿ ನಾನು ಒಬ್ಬನ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಎಲ್ಲ ಬೆಳಗ್ಗೆ ಬರ್ತಾರಂತೆ. ಸೊ ಒಬ್ಬನೇ ಸರ್ವೈವ್ ಮಾಡಬೇಕು ಇವತ್ತೊಂದು ದಿವಸ. ಸೊ ಗಾಯ್ಸ್, ವಿಷಯ ಏನು ಅಂದರೆ, ಮೇಲ್ಗಡೆ ಕರೆಂಟೇ ಇಲ್ಲ ಗಾಯ್ಸ್. ಸೊ ಅದಕ್ಕೆ ಊಟ ತೊಗೊಂಡು ಕೆಳಗೆ ಹೋಗ್ತಾ ಇದ್ದೀನಿ. ಹೋಗಿ ಊಟ ಮಾಡಿ ತಿರ್ಗಾ ಮೇಲೆ ಹೋಗ್ಬೇಕು ಗಾಯ್ಸ್. ಕರೆಂಟ್ ಬೇರೆ ಇಲ್ಲ, ಈ ಥರ ಸರ್ವೇ ಮಾಡ್ತೀನಿ. ಒಬ್ಬನೇ ಭಯ ಇದೈತೆ, ಫಸ್ಟ್ ಟೈಮ್. ನೋಡೋಣ ಏನಾಗುತ್ತೆ ಅಂತ. ಬನ್ನಿ ಊಟ ಮಾಡೋಣ. ಸೊ ಗಾಯ್ಸ್, ಊಟ ಮಾಡ್ತಿದ್ದೀನಿ. ಎಗ್ ರೈಸ್ ಇದೆ, ಮತ್ತು ಗೋಬಿ ತಂದಿದ್ದೀನಿ, ಗೋಬಿ ನೆಂಚ್ಕೊಳ್ಳೋಕ್ಕೆ. ತಿನ್ನೋಣ ಗಾಯ್ಸ್, ತಿನ್ನೋಣ. ಸೊ ಗಾಯ್ಸ್, ಊಟ ಮಾಡ್ಕೊಂಡು ಕೂತಿದ್ದೀನಿ. ನೋಡಿ ಅಕ್ಕಪಕ್ಕ ಯಾರೂ ಇಲ್ಲ ಗೈಸ್. ಊಟ ಮಾಡ್ಕೊಂಡು ಕೂತಿದ್ದೀನಿ. ಒಬ್ಬನೇ ಇರಬೇಕು ಗೈಸ್, ಲೈಟ್ ಬೇರೆ ಇಲ್ಲ, ಅದೊಂದೇ ಪ್ರಾಬ್ಲಮ್ಮು. ಅದು ಬಿಟ್ಟರೆ ಬೇರೆ ಏನಿಲ್ಲ. ಇದ್ದೀನಿ, ನೋಡೋಣ ಗೈಸ್.
ಬೆಳಗ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಅವರು. ಬೆಳಗ್ಗೆ ಬಂದಮೇಲೆ ನೋಡ್ಬೇಕು ಏನಾಗುತ್ತೆ ಏನು ಅಂತ. ಸೊ ಮತ್ತು ಇನ್ನೊಂದೇನು ಹೇಳೋಕ್ಕೆ ಇಷ್ಟಪಟ್ಟೆ ಅಂದರೆ, ನಾನು ಯಾವತ್ತೂ ಈ ಥರ ಒಬ್ಬನೇ ಇರಲಿಲ್ಲ ಗೈಸ್. ಯಾವತ್ತೂ ಈ ಥರ ಒಬ್ಬನೇ ಯಾವತ್ತೂ ಕಳೆದಿಲ್ಲ. ಮನೆಯವರೇ ಆಗಲಿ ಫ್ರೆಂಡ್ಸ್ ಜೊತೆನೇ ಆಗಲಿ ಯಾವತ್ತೂ ನಾನು ಈ ಥರ ಒಬ್ಬನೇ ಇರೋಲ್ಲ. ಇವತ್ತು ಒಂದು ಫಸ್ಟ್ ಟೈಮ್ ಈ ಥರ ಇದ್ದೀನಿ. ನರ್ವಸ್ಸು ಭಯ ಎಲ್ಲ ಆಗ್ತಿದೆ, ಏನು ಮಾಡೋಕ್ಕಾಗುತ್ತೆ. ತಿರ್ಗಾ ನಾನು ಬೆಂಗಳೂರಿಗೆ ಹೋಗ್ಬೇಕಿತ್ತು. ಬೆಂಗಳೂರಿಗೆ ಹೋದರೆ ತಿರ್ಗಾ ಅಲ್ಲಿಂದ ತಿರ್ಗಾ ಬೆಳಗ್ಗೆ ಬಂದು ತಿರ್ಗಾ ಟ್ರಾವೆಲ್ ಮಾಡ್ಕೊಂಡು ಬಂದು ಸುಸ್ತಾಗ್ಬಿಡುತ್ತೆ. ಈಗಲೇ ಬೆಳಗ್ಗೆಯಿಂದ ಟ್ರಾವೆಲ್ ಮಾಡಿ 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 ಸುಸ್ತಾಗ್ಬಿಟ್ಟೈತೆ. ಅದಕ್ಕೇ ಬೇಡ, ನಾನು ಇಲ್ಲೇ ಇರ್ತೀನಿ. ಗಂಡ ಏನಂದ ಅಂದರೆ ಒಂದು 2-3 ಜನ ಇಲ್ಲೇ ಇರ್ತಾರೆ ಅಂತ ಹೇಳಿದ್ರು. ನಾನು ನಂಬಿಕೆ ಮೇಲೆ ಬಿಡಿ ನಾನು ಇರ್ತೀನಿ ಅಂದ್ಬಿಟ್ಟು ಸುಮ್ಮನೆ ಇದ್ಬಿಟ್ಟೆ. ನೋಡಿದ್ರೆ ಈ ಥರ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನೋಡೋಣ ಗೈಸ್ ಏನಾಗುತ್ತೆ ಏನು ಅಂತ. ಆಗಿದಾಗಲಿ ಆಂಜನೇಯ ಇದ್ದಾನೆ ಅಂತಲೇ ಅಷ್ಟೇ. ಸೊ ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಫ್ಯಾಮ್. ಸೊ ನೈಟೆಲ್ಲ ಒಬ್ಬನೇ ಇದ್ದೆ. ನಮ್ಮ ಫ್ರೆಂಡ್ ಫೋನ್ ಮಾಡಿದ್ದ ಗೈಸ್. ನಮ್ಮ ಜೀವನದಲ್ಲಿ ಒಬ್ಬ ಫ್ರೆಂಡ್ ಇರ್ತಾನೆ, ಯಾವ ಟೈಮಲ್ಲಿ ಫೋನ್ ಮಾಡೋದು ಫೋನ್ ಎತ್ಬಿಟ್ಟು ಮಾತಾಡ್ತಾನೆ ನೋಡಿ. ನಿನ್ನೆ ನೈಟು ನನ್ನ ಫ್ರೆಂಡು ನನ್ನ ಜೊತೆ 3 ಗಂಟೆ ಗಂಟ ಮಾತಾಡಿದ್ದಾನೆ ಗೈಸ್. ಅವನ ಹೆಸರು ಬಂದು ಮಲ್ಲೇಶ್ ಅಂತ. ಸೊ ಅವನ್ನ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ಸ್ವಲ್ಪ ದಿವಸದಲ್ಲೇ. ಎಂಥ ಒಳ್ಳೆ ಮನ್ಸು ಅಂದರೆ ಗೈಸ್. ನಾನು ಒಬ್ಬನೇ ಇದ್ದೀನಿ ರೂಮಲ್ಲಿ, ಮತ್ತು ಬಿಲ್ಡಿಂಗಲ್ಲಿ ಯಾರೂ ಇಲ್ಲ. ಭಯ ಆಗ್ತೈತೆ ಕಣೋ ಏನೋ ಮಾಡಿದೆ ಅಂದರೆ. ಸರಿ ಮಾತಾಡೋ ಅಂದ್ಬಿಟ್ಟು ಗೈಸ್ ಅಟ್ಲೀಸ್ಟ್ ಇಷ್ಟು 3 ಗಂಟೆಯಿಂದ 3:15 ಗಂಟೆ ಮಾತಾಡೋನು. ಅವನೇ ಅಲ್ವಾ ನಿಜ ಫ್ರೆಂಡು. ಯಾವ್ದಾನ ಕಷ್ಟದ ಟೈಮಲ್ಲಿ ಇದ್ದಾಗ ಒಬ್ಬ ಫ್ರೆಂಡ್ ಇರಲೇಬೇಕು ಅಲ್ವಾ. ನನ್ನ ಲೈಫಲ್ಲೂ ಹಂಗೇನೆ ಅವನೊಬ್ಬ ಇದ್ದಾನೆ. ಏನೇ ಕಷ್ಟ ಬಂದರೂ ಪರವಾಗಿಲ್ಲ, ಯಾವುದೇ ಟೈಮಲ್ಲಿ ಪರವಾಗಿಲ್ಲ, ನಾನು ಫೋನ್ ಮಾಡಿದ್ರೆ ಫೋನ್ ಎತ್ತಾನೆ, ಮಾತಾಡ್ತಾನೆ. ಲವ್ವರ್ಸ್ಗಳ ಥರ ಗಾಯ್ಸ್ 3 ಗಂಟೆ ನೈಟ್ 3 ಗಂಟೆ ಗಂಟ ಮಾತಾಡಿದ್ದೀವಿ ನೈಟು. ತುಂಬ ಖುಷಿ ಆಯಿತು. ಆಮೇಲೆ ನಾನು ಹಂಗೆ ಮಲ್ಕೊಬಿಟ್ಟಿದ್ದೀನಿ. ಅವನು ಫೋನ್ ಕಟ್ ಮಾಡಿಲ್ಲ, ನಾನು ಫೋನ್ ಕಟ್ ಮಾಡಿಲ್ಲ. ಬೆಳಗ್ಗೆ ಫೋನ್ ಕಟ್ ಮಾಡಿಬಿಟ್ಟು ಎದ್ದೆ. ಪರವಾಗಿಲ್ಲ ಗೈಸ್, ಚೆನ್ನಾಗಿತ್ತು, ಆರಾಮಾಗಿ ಇದ್ದೆ, ಭಯ ಏನಾಗಲಿಲ್ಲ. ಫ್ರೆಂಡ್ ಇದ್ದ, ಆರಾಮಾಗೆ ಮಾತಾಡ್ಕೊಂಡು ಸುಮ್ಮನೆ ಪೀಸಾಗಿದ್ದೆ. ಅದು ಇದು ಮಾತಾಡ್ಕೊಂಡು ಏನೇನೋ ಹೇಳ್ತಿದ್ದ ಗೈಸ್. ನಾನು ಏನೇನೋ ಹೇಳ್ಕೊಂಡು ಏನೇನೋ ಮಾತಾಡ್ಕೊಂಡು ಆರಾಮಾಗಿ ಕೂತಿದ್ದೆ. ತುಂಬ ಖುಷಿ ಆಯಿತು. ನನ್ನ ಲೈಫಲ್ಲೂ ಆ ಥರ ಒಬ್ಬ ತುಂಬ ನಂಬಿಕೆ ಇಟ್ಟಿದ್ದೀನಿ ಅವನ ಮೇಲೆ. ಅವನು ಆ ನಂಬಿಕೆನ ಉಳಿಸ್ಕೊಂಡು ಬಂದಿದ್ದಾನೆ ಇಲ್ಲಿ ಗಂಟ. ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಫೋನ್ ಎತ್ತಾನೆ, ಮಾತಾಡ್ತಾನೆ. 2 ಗಂಟೆ ಆಗಲಿ, 3 ಗಂಟೆ ನೈಟ್ ಆಗಲಿ, 4 ಗಂಟೆ ಆಗಲಿ, ಬೆಳಗಿನ ಜಾವ ಫೋನ್ ಎತ್ಬಿಟ್ಟು ಮಾತಾಡ್ತಾನೆ. ಅದಕ್ಕೆ ಗೈಸ್ ಅವ್ನು ನನಗಿಷ್ಟ. ಫ್ರೆಂಡ್ಸ್ ಅಂದರೆ ಈ ಥರ ಇರಬೇಕು ನೋಡಿ ಗೈಸ್. ಅದಕ್ಕೇ ನೀವು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡ್ತೀರೋ ಅನ್ನೋದು ಮುಖ್ಯ ಅಲ್ಲ. ಯಾವ ಫ್ರೆಂಡು ನಿಮ್ಮ ಜೊತೆಗೆ ನಂಬಿಕೆಯಿಂದ ಇರ್ತಾನೆ, ನಂಬಿಕೆ ದ್ರೋಹ ಮಾಡದೆ ನಿಮ್ಮ ಜೊತೆಗೆ ಇರ್ತಾನೆ, ಅಂಥ ಫ್ರೆಂಡ್ ಇರಬೇಕು ಗೈಸ್ ಲೈಫಲ್ಲಿ. ಅಂಥ ಫ್ರೆಂಡು ಒಬ್ಬ ಇದ್ರೆ ಸಾಕು, 100 ಜನಕ್ಕೆ ಸಮ. ಏನಂತೀರ? ನೋಡೋಣ, ಇವಾಗ ಹೋಗಿ ನಾಷ್ಟ ಮಾಡಬೇಕು. ಸೊ ಹೋಗೋಣ. ಅವರು ಬರ್ತಿದ್ದಾರೆ ಅಂತೆ ಬೆಂಗಳೂರಿಂದ, ಕಾಲ್ ಮಾಡಿದ್ರು. ಸೊ ಅವ್ರು ಬಂದಿಲ್ಲಿ ಫೋನ್ ಮಾಡ್ತಾರೆ. ಹೋಗಿ ನಾಷ್ಟ ಮಾಡ್ಕೊಂಡು ಬಂದು ಕೆಲಸ ಸ್ಟಾರ್ಟ್ ಮಾಡಿ. ಲೆಟ್ಸ್ ಗೋ. ಓಕೆ ಫ್ಯಾಮ್, ಸೊ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಇನ್ನೊಂದು ವಿಷಯ ಏನು ಗೊತ್ತಾ ಗೈಸ್, ಇವಾಗ ಅವ್ರು ಬರ್ತಿದ್ದಾರಂತೆ. ಸೊ ಬಂದಾದ್ಮೇಲೆ ಹೇಗೆ ನಾಷ್ಟ ಮಾಡ್ಕೊಂಡು ಬೇಗ ಹೋಗಿ ಕೆಲಸ ಸ್ಟಾರ್ಟ್ ಮಾಡಬೇಕು. ಸೊ ಮಾಡ್ಬಿಟ್ಟು ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ ಯು. ಟೇಕ್ ಕೇರ್. ಬೈ ಬೈ ಗೈಸ್.